Hi everyone, welcome back to my class. Students, this session is the continuation of the lesson Heredity and Evolution. ಸೊ ಕಳೆದ ಸೆಷನ್ನಲ್ಲಿ ನಿಮಗೆ ಹೆರಿಡಿಟಿ ಅನ್ನೋ ಕಾನ್ಸೆಪ್ಟನ್ನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾವು ಇನ್ ದಿಸ್ ಸೆಷನ್ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಯು ದ ಎವಲ್ಯೂಷನ್ಸ್ ಇಂಟ್ರೊಡಕ್ಷನ್. ಸೊ ಎವಲ್ಯೂಷನನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ಬೋದು? ವಾಟ್ ಈಸ್ ಮೀನ್ ಬೈ ದ ಎವಲ್ಯೂಷನ್? ಎವಲ್ಯೂಷನ್ ಅಂದರೆ ಇವಾಲ್ವ್ ಅಂತ ಅರ್ಥ. ಎವಲ್ಯೂಷನ್ ಅಂದರೆ ಇವಾಲ್ವ್ ಅಥವಾ ಒರಿಜಿನ್ ಅಂತ ಅರ್ಥ. ವಿ ಸೆ ಆರಿಜಿನ್ ಆರ್ ಆರಿಜಿನ್. ಓಕೆ, ಸೊ ಇವಾಲ್ವ್ ಅಥವಾ ಆರಿಜಿನ್ ಅಂದರೆ ಇಟ್ಸ್ ಅ ಮೀನಿಂಗ್ ಆಫ್ ಎವಲ್ಯೂಷನ್. Okay, here we will talk about the origin of different species on the earth. When I say different species, there are so many living organisms, correct? ಎಷ್ಟೊಂದು ಸ್ಪೀಷೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಮ್ಮ ಭೂಮಿ ಮೇಲೆ ಇದೆ. ಸೊ ಪ್ರತಿಯೊಂದು ಸ್ಪೀಷೀಸ್ ಕೂಡ ಏನಾಗಿದೆ, ಇವಾಲ್ವ್ ಆಗಿದೆ. Then how can we define this evolution? See, it is a process where simple organisms are converted to the complex organisms. ಒಂದು ಸಿಂಪಲ್ ಮೈಕ್ರೋ ಆರ್ಗ್ಯಾನಿಸಮ್ ಏನಾಗಿದೆ, ಮ್ಯಾಕ್ರೋ ಆರ್ಗ್ಯಾನಿಸಮ್ ಆಗಿ ಕನ್ವರ್ಟ್ ಆಗಿರಬಹುದು. ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಆರ್ಗ್ಯಾನಿಸಮ್ ಆ ಒಂದು ಟೈಪಿಂದ ಬೇರೆ ಟೈಪಿಗೆ ಕನ್ವರ್ಟ್ ಆಗಿರ್ಬೋದು. ಏನಾಗಿದೆ, ಇಟ್ಸ್ ಅ ಟೋಟಲ್ ಕನ್ವರ್ಷನ್. ಓಕೆ, ಇಟ್ ಇಸ್ ಟೋಟಲ್ ಆಫ್ ಇವಲ್ಯೂಷನ್. ಓಕೆ, ಸೊ ಇಟ್ಸ್ ಅ ಪ್ರೋಸೆಸ್ ವೇರ್ ದ ಸಿಂಪಲ್ ಆರ್ಗ್ಯಾನಿಸಮ್ಸ್ ಆರ್ ಕನ್ವರ್ಟೆಡ್ ಟು ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್. ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ಬ್ಯಾಕ್ಟೀರಿಯಾ ಇಸ್ ಅ ಸಿಂಪಲ್ ಮೈಕ್ರೋ ಆರ್ಗ್ಯಾನಿಸಮ್. ಆ ಬ್ಯಾಕ್ಟೀರಿಯಾ ಇಟ್ ಇಸ್ ಮೇ ಬಿ ದ ಫಸ್ಟ್ ಫಾರ್ಮ್ ಆಫ್ ಲೈಫ್ ಆನ್ ದ ಅರ್ತ್. ಓಕೆ, ಸೊ ದೆನ್ now when I talk about the complex multicellular organisms ಯಾವುದು? we are the best example, ಹೌದಲ್ವಾ? So we are the well organized multicellular organisms, correct? So as I told, there are so many living organisms which are found on the earth, and each of these organisms they undergo reproduction. ಪ್ರತಿಯೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಾಗುತ್ತೆ, they will undergo reproduction and they bring more and more of its kind on the earth. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಇಲ್ಲಿ ಎಷ್ಟೊಂದು ಆರ್ಗ್ಯಾನಿಸಮ್ಸ್ ಇದೆ. ಈಗ ಈ ಪ್ಲಾಂಟು ಇದರ ಓನ್ ಕೈಂಡ್ ಆಫ್ ಲಿವಿಂಗ್ ಇನ್ನೊಂದು ಪ್ಲಾಂಟನ್ನು ರಿಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ದೆನ್ ಇಲ್ಲಿ ಒಂದು ಫಿಶನ್ನು ನೋಡಿದ್ರೆ ಇದು ಕೂಡ ಅದರ ಕೈಂಡ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ನ ರಿಪ್ರೊಡ್ಯೂಸ್ ಮಾಡುತ್ತೆ, ಕರೆಕ್ಟ್? ಸೊ ಇಯರ್ ಡಾಗು ಕೂಡ ಒಂದು ಅದರದೇ ಓನ್ ಟೈಪ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ರಿಪ್ರೊಡ್ಯೂಸ್ ಮಾಡುತ್ತೆ. ಈವನ್ the human being, right? Every living organisms which are found on the earth, they will reproduce their own kind. Dog cannot reproduce a cat or a cat cannot reproduce a dog. ಹೌದಲ್ವಾ? ಇಂದಿನ ಸೆಷನ್ಸ್ನಲ್ಲಿ ನಾನು ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್, ಪ್ರತಿಯೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕೂಡ ಅದರದ್ದೇ ಆದ ಒಂದು ಓನ್ ಟೈಪ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ಅದು ರಿಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ದ ಪ್ರೋಸೆಸ್ ಆಫ್ ರಿಪ್ರೊಡಕ್ಷನ್ ಇಟ್ ಹೆಲ್ಪ್ ಇನ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಆರ್ಗ್ಯಾನಿಸಮ್ಸ್ ಆಫ್ ಈಚ್ ಕೈಂಡ್ ಆನ್ ದ ಅರ್ತ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ರೀಪ್ರೊಡಕ್ಷನ್ ಸ್ಟಾಪ್ ಆದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ಎಲಿಫೆಂಟ್ ಇದೆ. ಈ ಎಲಿಫೆಂಟ್ ಇದರ ನೆಕ್ಸ್ಟ್ ಜನರೇಷನನ್ನು ರಿಪ್ರೊಡ್ಯೂಸ್ ಮಾಡೋದು ಸ್ಟಾಪ್ ಆದರೆ ಏನಾಗುತ್ತೆ, ಇದು ಎಕ್ಸ್ಟಿಂಕ್ಟ್ ಆಗಿಬಿಡುತ್ತೆ. ದೆರ್ ವಿಲ್ ಬಿ ನೋ ಮೋರ್ ಎಲಿಫೆಂಟ್ಸ್ ಇನ್ ದ ಫ್ಯೂಚರ್, ಕರೆಕ್ಟ್? ಸೊ ದ ಪ್ರೋಸೆಸ್ ಆಫ್ ರಿಪ್ರೊಡಕ್ಷನ್ ಇಟ್ ಹೆಲ್ಪ್ ಇನ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಆರ್ಗ್ಯಾನಿಸಮ್ಸ್. ಹೆಚ್ಚು ಆರ್ಗ್ಯಾನಿಸಮ್ಸನ್ನು ಇದನ್ನು ರಿಪ್ರೊಡ್ಯೂಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆಸ್ ಅ ರಿಸಲ್ಟ್ ಆಫ್ ದಿಸ್ ವಾಟ್ ಹ್ಯಾಪನ್, ವಿ ಕ್ಯಾನ್ ಫೈಂಡ್ ಸೋ ಮೆನಿ ವೆರೈಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆನ್ ದ ಅರ್ತ್. Clear? So now it is seen that all the kind of living organisms, it may be a cat or a dog or an elephant or a giraffe or a human being, everything, even a bacteria also will form its own type of living organism. That means it will reproduce its own kind of living organism. And one surprising thing I would like to tell you that all the living organisms have one common ancestor. Can you believe this? So we now I was just telling that, see, the cat can only reproduce a type of cat, a dog can reproduce another dog, right? So all these organisms, they were having a common ancestor when there was origin of life ಅನ್ನೋದು ಆರಿಜಿನೇಟ್ ಆದಾಗ ಏನಾಯಿತು, ಈ ಪ್ರತಿಯೊಂದು ಆರ್ಗ್ಯಾನಿಸಮ್ಸ್ಗೂ ಒಂದು ಕಾಮನ್ ಆನ್ಸಿಸ್ಟರ್ ಅನ್ನೋದು ಇತ್ತು. So it may be an assumption or it may be a scientific studies or whatever it may be. Okay, so it was believed that every organism, ಪ್ರತಿಯೊಂದು ಆರ್ಗ್ಯಾನಿಸಮ್ಗೂ ಏನಾಯಿತು, ಇಟ್ ಈಸ್ ಹ್ಯಾವಿಂಗ್ ಅ ಕಾಮನ್ ಆರಿಜಿನ್ ಆಫ್ ದೇರ್ ಓನ್ ಆನ್ಸಿಸ್ಟರ್ಸ್. ಸೊ ನಾನು ಈ ಥರ ಹೇಳಿದಾಗ ನಿಮಗೆ ಅನ್ನಿಸ್ಬೋದು, ಹೌ ಕ್ಯಾನ್ ಅ ಬ್ಯಾಕ್ಟೀರಿಯಾ ವಿಚ್ ಹ್ಯಾಸ್ ಅ ಸಿಂಪಲ್ ಬಾಡಿ ಡಿಸೈನ್ and a human being who has a complex body design can originate from the common ancestor? ಬ್ಯಾಕ್ಟೀರಿಯಾಗೂ ಹ್ಯೂಮನ್ ಬೀಯಿಂಗಿಗೂ ಬಾಡಿ ಸ್ಟ್ರಕ್ಚರಲ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಏನಾಗಿದೆ, there is changes. How can we have an assumption that
a bacteria and a human being can originate from the common ancestor. How is this possible? So now we will understand how reproduction will give rise to a small variation. So just now I was telling you that reproduction will give rise to a small variation. Correct. And those variation, ಆ variation ನಾವು ಏನು ನೋಡ್ತಾ ಇದ್ದೀವಿ, that variation will gradually give rise to a new species. There are so many evidences. ಎಷ್ಟೊಂದು evidences ಇದೆ ಇದಕ್ಕೆ. As I go ahead in this evolution part, you will understand. Okay. There are so many evidences that we can see on the earth that ಆರ್ಗ್ಯಾನಿಸಮ್ಸ್ ಆರ್ ಆರಿಜಿನೇಟೆಡ್ ಫ್ರಮ್ ದ ಕಾಮನ್ ಆನ್ಸಿಸ್ಟರ್. ಒಂದು ಕಾಮನ್ ಆನ್ಸಿಸ್ಟರ್, ಪ್ರತಿಯೊಂದು ಆರ್ಗ್ಯಾನಿಸಮ್ಸ್ಗೂ ಕೂಡ ಒಂದು ಕಾಮನ್ ಆನ್ಸಿಸ್ಟರ್ಸ್ ಇರ್ತಾರೆ. ಸೊ ವಿತ್ ದಿಸ್ ಥಾಟ್ ಇನ್ ದ ಮೈಂಡ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ವೇರಿಯೇಷನ್. ಓಕೆ, ಬಿಕಾಸ್ ವೆನ್ ಐ ಟಾಕ್ ಅಬೌಟ್ ಇವಲ್ಯೂಷನ್, ದ ಮೋಸ್ಟ್ ಬೇಸಿಕ್ ಥಿಂಗ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ವೇರಿಯೇಷನ್. ನಾನು ಎವಲ್ಯೂಷನ್ ಬಗ್ಗೆ ಏನೇ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದಾಗಲೂ ಕೂಡ ನೀವು ವೇರಿಯೇಷನ್ ಅನ್ನೋದನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡು ಬರಬೇಕು. ಸೊ ವಾಟ್ ಆರ್ ದಿಸ್ ವೇರಿಯೇಷನ್ಸ್? See, the variations are the new features. Variations ಅಂತ ಹೇಳಿದಾಗ ನ್ಯೂ ಫೀಚರ್ಸ್. ಯಾವುದೋ ನ್ಯೂ ಫೀಚರ್ಸ್ ಆಗಿರ್ಬೋದು. ಇವಾಗ ಫಾದರ್ ಆ್ಯಂಡ್ ಮದರಲ್ಲಿ ಇರುವಂಥ ಕ್ಯಾರೆಕ್ಟರು ಆ ಒಂದು ಬೇಬಿನಲ್ಲಿ ಅಥವಾ ಆಸ್ಪ್ರಿಂಗಲ್ಲಿ ಕಾಣಿದ್ರೆ ದಟ್ ಈಸ್ ನಾಟ್ ವೇರಿಯೇಷನ್. ಯಾವುದೋ ಒಂದು ಹೊಸ ಫೀಚರ್ ಆ ಮಗುನಲ್ಲಿತ್ತು ಅಂತಂದರೆ ಅದು ವೇರಿಯೇಷನ್. ಓಕೆ, ಸೊ ದ ವೇರಿಯೇಷನ್ಸ್ ಆರ್ ದ ನ್ಯೂ ಫೀಚರ್ಸ್ ಆರ್ ದ ನ್ಯೂ ಕ್ಯಾರೆಕ್ಟರ್ಸ್ ದಟ್ ಅಪಿಯರ್ ಇನ್ ನ್ಯೂ ಆರ್ಗ್ಯಾನಿಸಮ್ಸ್. ಯಾವಾಗ ಇದಾಗುತ್ತೆ? ಡ್ಯೂರಿಂಗ್ ದ ರೀಪ್ರೊಡಕ್ಷನ್. ಫಾರ್ ಎಕ್ಸಾಂಪಲ್, ವೆನ್ ಐ ಟಾಕ್ ಅಬೌಟ್ ದ asexual reproduction, ನೀವು ಯಾವುದಾದ್ರೂ ಎಕ್ಸಾಂಪಲ್ ತೊಗೊಳ್ಬೋದು. ಇಟ್ ಮೇ ಬಿ ದ asexual reproduction in the amoeba or budding in hydra. Hydra is also an example for asexual reproduction. ಹೌದಲ್ವಾ? ಸೊ whichever the example if we take in the asexual reproduction, the basis of reproduction ಏನಿಲ್ಲಿ? Here the DNA of the parents get copied. ಹೌದಲ್ವಾ? ಪೇರೆಂಟ್ದು DNA ಕಾಪಿ ಆದಾಗ ಏನಾಗುತ್ತೆ? ಇಲ್ಲಿ ಆಫ್ಸ್ಪ್ರಿಂಗ್ ಎಕ್ಸಾಕ್ಟ್ ಆಗಿ ಪೇರೆಂಟ್ ರೀತಿನೇ ಇರುತ್ತೆ. ಮೀನ್ಸ್ ದೇ ಆರ್ ಐಡೆಂಟಿಕಲ್ ಟು ದ ಪೇರೆಂಟ್ಸ್. ಓಕೆ, ಸಪೋಸ್ ನಾನಿಲ್ಲಿ ನೋಡಿಸ್ತಾ ಇದ್ದೀನಲ್ಲ ಈ DNA, ಇಫ್ ದಿಸ್ DNA ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಅಮೀಬಾ ಡ್ಯೂರಿಂಗ್ ರೀಪ್ರೊಡಕ್ಷನ್, ದ DNA ಕಾಪಿಂಗ್ ಇಫ್ ಇಟ್ ಶೋ ಸಮ್ ಎರರ್, ಇಲ್ಲಿ ಏನೋ ಒಂದು ಪಾರ್ಟಲ್ಲಿ ಯಾವುದೋ ಒಂದು ರೀಜನಲ್ಲಿ DNA ಎರರ್ ಆದರೆ ಏನಾಗುತ್ತೆ? ಸೊ ಇಟ್ ಗಿವ್ಸ್ ರೈಸ್ ಟು ಸಮ್ ವೇರಿಯೇಷನ್ ಇನ್ ದ ಆಫ್ ಸ್ಪ್ರಿಂಗ್. ಹೌದಲ್ವ? ನೀವು ನೋಡ್ಬೋದು. ನೋಡಿ, ಇಲ್ಲಿ ಆಫ್ ಸ್ಪ್ರಿಂಗ್ಸ್ ನಾವು ಏನು ನೋಡ್ತಾ ಇದ್ದೀವಿ? ಪೇರೆಂಟ್ಗೆ ಕಂಪ್ಲೀಟ್ ಆಗಿ ಐಡೆಂಟಿಕಲ್ ಆಗಿ ಇಲ್ಲ. ಯಾಕೆ ಐಡೆಂಟಿಕಲ್ ಆಗಿ ಇಲ್ಲ? ಇಟ್ ಈಸ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಸಮ್ ವೇರಿಯೇಷನ್. ವೈ ಇಸ್ ದಿಸ್ ವೇರಿಯೇಷನ್? ಇಟ್ ಈಸ್ ಬಿಕಾಸ್ ನೋಡ್ಬೋದು ನೀವು DNA ಏನಾಗ್ತಾ ಇದೆ? ಸ್ವಲ್ಪ ಎರರ್ ಆಗ್ತಾ ಇದೆ. DNA ಕಾಪಿ ಆಗುವಾಗ ಏನಾಗ್ತಾ ಇದೆ? ಎರರ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಅಗೇನ್ ದೀಸ್ ವೇರಿಯೇಷನ್ ಅಗೇನ್ ದೇ ಗೆಟ್ ಕ್ಯಾರಿಡ್ ಟು ದ ನೆಕ್ಸ್ಟ್ ಜನ್ರೇಷನ್. ನೆಕ್ಸ್ಟ್ ಜನ್ರೇಷನ್ಗೆ ಹೋದಾಗ ಏನಾಗುತ್ತೆ? ಅಗೇನ್ ನಾವು ವೆನ್ ದಿಸ್ parent, when it gives rise to the new offsprings, we may see some of the variation, because it may also have some DNA errors in it. It may have or it may not have. ಯಾವುದೋ ಒಂದು ರೀತಿ ಆಗಬಹುದು. ಆಗದಾಗ ಏನಾಗುತ್ತೆ ಅಂದರೆ, ಈಗ ನೀವು ನೋಡ್ಬೋದಲ್ಲ ಇಲ್ಲಿ ಈ ರೀತಿ ವೇರಿಯೇಷನ್ಸ್ ಕಾಣುತ್ತೆ. ಓಕೆ, ಸೊ ಹಿಯರ್ ದ ಪೇರೆಂಟ್ಸ್ DNA get copied to the daughter DNA, but during this copying it might have some errors like this as I shown here. Okay, if we see this kind of error, what happen? So then DNA we call it as, so this is this actually I would like to tell you this. Okay, so this DNA we call it as DNA sequence of nucleotides. Here in the DNA we call it, these kind of lines are there, no, that is called as sequence of nucleotides. So as a result of this error ಏನಾಗುತ್ತೆ? it may gives rise to some minor differences. ಕೆಲವೊಂದು ಮೈನರ್ ಡಿಫ್ರೆನ್ಸಸ್ ಆಗೋದ್ರಿಂದ ಏನಾಗುತ್ತೆ? ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಬೀನ್ ಬಾರ್ನ್ ಇನ್ ದ ನೆಕ್ಸ್ಟ್ ಜನರೇಷನ್ ವಿಲ್ ಹ್ಯಾವ್ ವೇರಿಯೇಷನ್. ಕ್ಲಿಯರ್? ಸೊ ಹವೆವರ್ ಇನ್ ದ ಕೇಸ್ ಆಫ್ asexual reproduction, these variations are very rare. Asexual reproduction is a mode of reproduction where the single parent is involved. ಹೌದಲ್ವಾ? as single parent is involved, what happened? There is no variation in the offsprings. Offsprings are completely same to same as parent. ಸೊ ಇದನ್ನು ನಾವು ಪ್ರೀವಿಯಸ್ ಸೆಷನ್ಸ್ನಲ್ಲಿ ಓದಿದ್ದು. ಬಟ್ ನಾನು ಇನ್ ಕೇಸ್ ಹೇಳ್ತಾ ಇರೋದು, ಬೈ ಚಾನ್ಸ್ ಈ ರೀತಿ ಆದರೆ ಏನಾಗುತ್ತೆ? DNA ಸೀಕ್ವೆನ್ಸಲ್ಲಿ ಎರರ್ಸ್ ಆದರೆ ವಿ ಕ್ಯಾನ್ ಸಿ ಸಮ್ ಆಫ್ ದ ವೇರಿಯೇಷನ್. ಓಕೆ, ಸೊ ಆ್ಯಂಡ್ ದಟ್ ವೇರಿಯೇಷನ್ ಅಗೇನ್ ಕ್ಯಾರಿ ಟು ದ ನೆಕ್ಸ್ಟ್ ಜನ್ರೇಷನಲ್ಲೂ ಕೂಡ ನಾವು ವೇರಿಯೇಷನ್ಸನ್ನು ನೋಡಬಹುದು. So till now we have spoke about the asexual reproduction. So now when I talk about the sexual mode of reproduction, okay, so there are so many changes that we can see in the sexual mode of reproduction. Okay, because asexual mode of reproduction alli enagutte, there is involvement of only single parent, obbre parent irtare. But sexual reproduction alli enagutte andre there is involvement of two parents. Correct? ಸೊ ಇಲ್ಲಿ ಟೂ ಪ್ಯಾರೆಂಟ್ಸ್ ಇನ್ವಾಲ್ವ್ ಆದಾಗ ಏನಾಗುತ್ತೆ? ಫಾದರ್ ಆ್ಯಂಡ್ ಮದರ್ ಇಬ್ಬರಿಂದನೂ ಕೂಡ DNA ಏನಾಗುತ್ತೆ? ಆಫ್ಸ್ಪ್ರಿಂಗಲ್ಲಿ
ಎಂಟರ್ ಆಗುತ್ತೆ. ಯಾಕೆ ಇಲ್ಲಿ ಚೇಂಜಸ್ ಹೆಚ್ಚಾಗಿರುತ್ತೆ? ಇಟ್ ಈಸ್ ಬಿಕಾಸ್ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ DNA ಕಾಪಿಂಗ್, ಇಟ್ ಈಸ್ ಆಲ್ ಅಬೌಟ್ ದ ಕಾಂಟ್ರಿಬ್ಯೂಷನ್ ಫ್ರಮ್ ಟೂ ಪ್ಯಾರೆಂಟ್ಸ್. ಹೌದಲ್ವಾ? ಫಾದರ್ ಆ್ಯಂಡ್ ಮದರ್ ಇಬ್ಬರೂ ಕೂಡ ಏನು ಮಾಡ್ತಾರೆ, ಕ್ರೋಮೋಸೋಮ್ಸನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹೌದಲ್ವಾ? ಸೆಲ್ಸನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ದ ಪಾಸಿಬಿಲಿಟೀಸ್ ಆರ್ ಮೋರ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. Correct. So it is not about only the DNA, it is also about what kind of traits they are going to contribute during the reproduction. That decides what kind of changes that we can see in the offspring. ಯಾವ ರೀತಿ ಚೇಂಜಸ್ಸನ್ನು ನಾವು ಆಫ್ಸ್ಪ್ರಿಂಗ್ ಅಲ್ಲಿ ನೋಡ್ಬೋದು ಅನ್ನೋದನ್ನ, ಯಾವ ರೀತಿ ಪ್ಯಾರೆಂಟ್ಸ್ ಟ್ರೇಟನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಯಾವ ಟ್ರೇಟ್ಸನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ. So now let us understand the concept of variation in the sexually reproducing organism. So you all know that we can see variety of sexually reproducing organisms on the earth. See here, in case of human beings, I have told you in the previous class also, how do the reproduction takes place. So in case of human beings ಅಲ್ಲಿ ಏನಾಗುತ್ತೆ, the sperm it will combine with the egg. ಹೌದಲ್ವಾ? ಫಾದರ್ ಇಂದ ಬಂದಂಥ ಸ್ಪರ್ಮ್ ಏನಾಗುತ್ತೆ, ಮದರ್ ಅಲ್ಲಿರುವಂಥ ಎಗ್ ಜೊತೆಗೆ ಕಂಬೈನ್ ಆಗುತ್ತೆ. So in the human being, the sperm has how many chromosomes? It has 23 chromosomes, and egg also has 23 chromosomes. Correct. Out of this 23 chromosomes, 22 are autosomes, ನಿಮಗೆ ಗೊತ್ತಿದೆ, and 1 is sex chromosome. And in the egg also 22 are autosomes and 1 is sex chromosome. ಹೌದಲ್ವಾ? So here 22 autosomes and 1 sex chromosome, they will combine. So now what will happen? So what happens is, when they combine, they form the zygote. When these two chromosomes they combine, what happens? They will form the zygote. So now what happens to the zygote? Let us suppose the chromosomes are carried by the sperm. It may be having the blue color eyeball, and the chromosomes which are being carried by the egg will be having the black color eyeball. So now what kind of the eyeball we can see in the offspring? Obviously the dominant trait. ಹೌದಲ್ವಾ? black color eyeball ನ ನೋಡ್ಬೋದು. Okay, let me give you another example. See, if you look at this couple, they have these two kids. Okay. So these have inherited certain traits from their parents. You can observe here the hair color or the skin color, okay, the eye color, everything they have inherited from the parents. But if you look at this child, he has blue eyes. So here this trait is neither inherited from the father or mother. This is a new type of trait. So this new type of trait which is seen in the offspring is what we call it as variation. We call this as variation because this trait is not been inherited neither from the father nor from the mother. It is a new type of trait which is seen in the offspring. This trait we call it as this is what we call it as variation. Okay, so these kind of changes, with the due course of time, it may also give rise to a new organism also. So next generation kids may have the blue eyes, may not have the blue eyes, they may have some other mix matching. Okay, we cannot expect. It is all about how the DNA is copying. Clear? I hope you all got a clear idea that what is variation. In simple words, I can say variation is a new changes or new thing which is being seen in the offspring. So finally, once again, I would like to recall the definition of evolution. How can we define the evolution? See, it is a process where the living organism, that is simple living organisms, are converted into complex organisms. Okay. In another way, scientific way, I would also like to tell you how to define how to write the definition for the evolution. See, in scientific way, if you want to write the definition for evolution, it is a change. Okay. Evolution is a change. It is a change in the inherited. It is a change in the inherited characteristics. From where do they inherit the characteristics? Both from the father as well as mother. Correct. So of biological population. Of biological population. So this is how we can define in scientific way, or in simple you can also write it as I told you before, that is it is a process where simple living organisms are converted into the complex living organisms. With the due course of time, we can see the new organism. So this is a small introduction to the variation and the evolution. From the next session, I would like to explain you the detailed things about the evolution. So that's all for this session. I'm signing off. Thank you.